ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತವ್ರಿಗೆ ಅಂದ್ರೆ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡ್ತಿದ್ದಂತವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು, ಒಂದು ಬ್ಯಾಡ್ ನ್ಯೂಸ್ ಇರುವಂತದ್ದು. ಏನದು ಬ್ಯಾಡ್ ನ್ಯೂಸ್ ಅಂತ ನೋಡಿದ್ರೆ, ಇನ್ನೂ ಕೂಡ 6,32,408 ಅರ್ಜಿಗಳು ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತಹ 6,32,408 ಅರ್ಜಿಗಳು ಇನ್ನೂ ಕೂಡ ಅನುಮೋದನೆ ಸಿಕ್ಕಿಲ್ಲ. 6 ವರ್ಷಗಳಿಂದ ಕೆಲವರಿಗೆ ಬಾಂಡ್ ಕೂಡ ಸಿಕ್ಕಿಲ್ಲ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಮತ್ತೆ ಸರ್ಕಾರಿ ಯೋಜನೆಗಳನ್ನು ತಿಳ್ಕೊಳ್ಳೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ. ಸ್ನೇಹಿತರೆ, ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಸರ್ಕಾರದಿಂದ ಉಪಯುಕ್ತವಾಗುವಂತಹ ಅಂದ್ರೆ ಜನರಿಗೆ ಉಪಯುಕ್ತವಾಗುವಂತಹ ಯಾವುದೇ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾನೆ ಬಂದಿದ್ದೀನಿ. ಸೊ ನೀವು ಕೂಡ ನಮ್ಮ ಚಾನಲ್ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೂ ಕೂಡ ಭಾಗ್ಯಲಕ್ಷ್ಮಿ ಯೋಜನೆ ಏನು ಅಂತ ಗೊತ್ತಿರುತ್ತೆ. ಸೊ ಭಾಗ್ಯಲಕ್ಷ್ಮಿ ಯೋಜನೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿ ನೀವು ಭಾಗ್ಯಲಕ್ಷ್ಮಿ ಯೋಜನೆ ಅಂದ್ರೆ ಏನು, ಬಾಂಡ್ ಮಾಡಿಸೋದು ಹೇಗೆ, ಯಾವ ರೀತಿ ಸಿಗುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ನೀವು ಈ ಹಿಂದೆ ಬಾಂಡ್ ಏನಾದ್ರು ಮಾಡ್ಸಿದ್ರೆ ಅಥವಾ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇರುವಂತದ್ದು. ಆ ಬ್ಯಾಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ, ಸ್ನೇಹಿತರೆ, ಕರ್ನಾಟಕದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಟೋಟಲ್ ಆಗಿ 23,22,267 ಅರ್ಜಿಗಳು ಸಲ್ಲಿಕೆ ಆಗಿರುವಂತದ್ದು. ಅದರಲ್ಲಿ ಅನುಮೋದನೆ ಸಿಕ್ಕಿರುವಂತದ್ದು ಅಂದ್ರೆ ಅಪ್ರೂವ್ ಆಗಿರುವಂತದ್ದು 16,89,859 ಅರ್ಜಿಗಳು ಅನುಮೋದನೆ ಸಿಕ್ಕಿದೆ ಅಂದ್ರೆ ಅಪ್ರೂವ್ ಆಗಿದೆ, ಅವರಿಗೆ ಬಾಂಡ್ ಸಿಕ್ಕಿದೆ. ಇನ್ನು ಉಳಿದಂತಹ 6,32,408 ಅರ್ಜಿಗಳು ಇದುವರೆಗೂ ಕೂಡ ಅನುಮೋದನೆ ಸಿಕ್ಕಿಲ್ಲ, ಅಪ್ರೂವ್ ಸಿಕ್ಕಿಲ್ಲ, ಬಾಂಡ್ ಕೂಡ ಸಿಕ್ಕಿಲ್ಲ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಂತ ಅರ್ಜಿಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗುತ್ತೆ. ಸೊ ಅಲ್ಲಿ ಇಲಾಖೆ ವ್ಯವಸ್ಥಾಪಕರು, ಸಿಡಿಪಿಒಗಳು, ಡಿಡಿಗಳು ಮತ್ತು ಆಯುಕ್ತರ ಹಂತದಲ್ಲಿ ಆ ಒಂದು ಅಪ್ಲಿಕೇಶನ್ ಅಂದ್ರೆ ಅರ್ಜಿ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದ್ಮೇಲೆ ಅದು ಅನುಮೋದನೆ ಅಂದ್ರೆ ಅಪ್ರೂವ್ ಸಿಗುತ್ತೆ. ಆದ್ರೆ ಈ ಹಂತ ಏನಿದೆ, ಈ ಹಂತದಲ್ಲಿ ಇನ್ನೂ ಕೂಡ 6,32,408 ಅರ್ಜಿಗಳು ಇನ್ನೂ ಕೂಡ ಬಾಕಿ ಇದೆ, ಇನ್ನೂ ಕೂಡ ಅನುಮೋದನೆಯನ್ನು ಕೊಟ್ಟಿಲ್ಲ. ಸೊ ತುಂಬಾ ಜನ ನಾನು ಹಿಂದೆ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಾಗ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯ ಬಗ್ಗೆ ತಿಳಿಸ್ಕೊಟ್ಟಾಗ ಆ ವಿಡಿಯೋದಲ್ಲಿ ನಮಗೆ ಬಾಂಡ್ ಸಿಕ್ಕಿಲ್ಲ, ಬಾಂಡ್ ಹೇಗೆ ನಾವು ತಗೊಳ್ಳೋದು ಅಂತ ತುಂಬಾ ಜನ ಕೇಳ್ತಾ ಇದ್ರು. ನಿಮ್ಗೂ ಕೂಡ ಈ ರೀತಿಯಾಗಿ ಅನುಮೋದನೆ ಸಿಗ್ತೇ ಇರ್ಬೋದು, ಅಂದ್ರೆ ಅಪ್ರೂವ್ ಸಿಗ್ತೇ ಇರ್ಬೋದು. ಸೊ ಹಾಗಾಗಿ ನಿಮ್ಗೆ ಬಾಂಡ್ ಬಂದಿರೋದಿಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇನ್ನೂ ಕೂಡ ಬ್ಯಾಲೆನ್ಸ್ ಇರುತ್ತೆ, ಅಂದ್ರೆ ಬಾಕಿ ಇರುತ್ತೆ, ಇನ್ನೂ ಕೂಡ ಅನುಮೋದನೆಯನ್ನ ಕೊಟ್ಟಿರಲ್ಲ. ಸೊ ಸುಮಾರು 6 ವರ್ಷಗಳಿಂದ ಈ ಒಂದು ಬಾಂಡ್ ಏನಿದೆ ಸುಮಾರು ಜನರಿಗೆ ಸಿಕ್ಕಿಲ್ಲ. ಇದಕ್ಕೆ ಕಾರಣ ಏನು, ಮತ್ತೆ ಈ ರೀತಿಯಾಗಿ ಡಿಲೇ ಮಾಡ್ತಿರೋದಕ್ಕೆ, ಈ ರೀತಿಯಾಗಿ ಅನುಮೋದನೆ ಕೊಡದೇ ಇರೋದಕ್ಕೆ, ಅಪ್ರೂವ್ಡ್ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ನೋಡಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ಸೊ ಯಡಿಯೂರಪ್ಪ ಅವರು ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರ್ತಾರೆ. ಫಲಾನುಭವಿಗಳ ಪ್ರಕಾರ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯ ಯಾರು ಅರ್ಜಿ ಸಲ್ಲಿಸಿದಾರಲ್ಲ ಅವರ ಪ್ರಕಾರ, ಇದು ನಾನು ಹೇಳ್ತಿರೋದೆಲ್ಲ, ನಾವ್ ಹೇಳ್ತಿರೋದೆಲ್ಲ, ಫಲಾನುಭವಿಗಳ ಪ್ರಕಾರ, ಜನಗಳ ಪ್ರಕಾರ ಅನುಮೋದನೆಯನ್ನ ಕೊಡ್ತಾ ಇಲ್ಲ, ಅಂದ್ರೆ ಬಾಂಡ್ ಕೊಡ್ತಾ ಇಲ್ಲ. ಅಪ್ರೂವ್ಡ್ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ತಿದಾರೆ ಅಂತ ನೋಡೋದಾದ್ರೆ, ಇವಾಗ ಇರುವಂತಹ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಗೆ ಅನುಮೋದನೆ ಏನಾದ್ರು ಕೊಟ್ರು ಅಂತಂದ್ರೆ, ಅಪ್ರೂವ್ಡ್ ಏನಾದ್ರು ಕೊಟ್ರು ಅಂತಂದ್ರೆ, ಸೊ ಇಂದಿನ ಬಿಜೆಪಿ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಹೋಗುತ್ತೆ. ಸೊ ಅದರ ಒಂದು ಹೆಸರು ಏನಿದೆ, ಆ ಒಂದು ಹೆಸರು ಹಿಂದಿನ ಸರ್ಕಾರಕ್ಕೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಅನುಮೋದನೆಯನ್ನ ಕೊಡ್ತಾ ಇಲ್ಲ. ಈ ರೀತಿಯಾಗಿ ರಾಜಕೀಯದ ಒಂದು ಲೆಕ್ಕಾಚಾರ ಮಾಡಿ, ಸೊ ಇದರಿಂದ ಬಿಜೆಪಿಗೆ ಹೆಸರು ಬರುತ್ತೆ ಎಂಬ ರಾಜಕೀಯ ಲೆಕ್ಕಾಚಾರವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಕಾಳಜಿ ವಹಿಸ್ತಾ ಇಲ್ಲ ಅಂತ ಇಲ್ಲಿ ಫಲಾನುಭವಿಗಳು ಹೇಳ್ತಾ ಇರುವಂತದ್ದು, ಜನಗಳು ಹೇಳ್ತಾ ಇರುವಂತದ್ದು. ಈ ರೀತಿಯಾಗಿ ಹೇಳೋದಕ್ಕೂ ಕಾರಣನೂ ಕೂಡ ಇದೆ. ಸೊ ಇತ್ತೀಚೆಗೆ ರಾಜಸ್ಥಾನದಲ್ಲಿ ವಿಧಾನಸಭಾ ಎಲೆಕ್ಷನ್ ಚುನಾವಣೆ ನಡೆದಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಆ ಒಂದು ಚುನಾವಣೆಯ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆಯ ಘೋಷಣೆ ಮಾಡ್ತು. ಆ ಘೋಷಣೆ ಮಾಡಿದ ಮೇಲೆ ಅದರ ಒಂದು ಸಹಾಯದಿಂದ, ಭಾಗ್ಯಲಕ್ಷ್ಮಿ ಯೋಜನೆ ಸಹಾಯದಿಂದ ಬಿಜೆಪಿ ಗೆಲುವಿಗೆ ಸಹಕಾರಿಯಾಯಿತು, ಅಂದ್ರೆ ಸಹಾಯ ಆಯ್ತು. ಹೀಗಾಗಿ ರಾಜ್ಯ ಸರ್ಕಾರದಲ್ಲಿ ಈ ಒಂದು ಯೋಜನೆಗೆ ಅನುಮೋದನೆಯನ್ನ ಕೊಟ್ರೆ ಅದು ಅದರ ಒಂದು ಕ್ರೆಡಿಟ್, ಅದರ ಒಂದು ಹೆಸರು ಬಿಜೆಪಿ ಸರ್ಕಾರಕ್ಕೆ ಹೋಗುತ್ತೆ. ಇದರಿಂದ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದೆ ಬರುವಂತ ಎಲೆಕ್ಷನ್ ಗಳಲ್ಲಿ ಇದರಿಂದ ಸಹಾಯ ಆಗುತ್ತೆ, ಒಂದು ಬೆಂಬಲ ಸಿಕ್ಬಿಡುತ್ತೆ ಅಂತ ಈ ಒಂದು ಯೋಜನೆಗೆ ಅನುಮೋದನೆಯನ್ನ ಕೊಡ್ತಾ ಇಲ್ಲ, ಅಂದ್ರೆ ಅಪ್ರೂವ್ಡ್ ಕೊಡ್ತಾ ಇಲ್ಲ ಅಂತ ಇಲ್ಲಿ ಜನಗಳು ಈ ರೀತಿಯಾಗಿ ಮಾತಾಡ್ಕೊಂತಾ ಇದ್ದಾರೆ. ಸ್ನೇಹಿತರೆ, ನಾನು ಯಾವುದೇ ಪಕ್ಷದ ಪರಾನೂ ಅಲ್ಲ, ವಿರೋಧನೂ ಅಲ್ಲ. ಇಲ್ಲಿ ಜನಗಳು ಏನ್ ಮಾತಾಡ್ತಾ ಇದ್ದಾರೆ ಅದನ್ನ ಮಾತ್ರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಇಲ್ಲಿ ಸರ್ಕಾರ ಮರ್ತು ಬಿಟ್ಟಿದೆ ಅಂತ ಇಲ್ಲಿ ಜನಗಳು ಮಾತಾಡ್ಕೊಂತಾ ಇದ್ದಾರೆ. ಸೊ ಈ ರೀತಿಯಾದಂತಹ ಉತ್ತಮ ಯೋಜನೆಗಳಿಗೆ ಸರ್ಕಾರ ಖಂಡಿತವಾಗ್ಲೂ ಬೆಂಬಲವನ್ನು ಕೊಡಬೇಕು. ಯಾಕೆಂದ್ರೆ ತುಂಬಾ ಜನ ಪೋಷಕರಿಗೆ ಅಂದ್ರೆ ತಂದೆ ತಾಯಿಗಳಿಗಾಗಿರ್ಬೋದು ಅಥವಾ ಮಕ್ಕಳಿಗೆನೆ ಆಗಿರ್ಬೋದು ಈ ಒಂದು ಯೋಜನೆ ಒಂದು ಉತ್ತಮ ಯೋಜನೆ ಅಂತಾನೆ ಹೇಳ್ಬೋದು. ಯಾವುದೇ ಸರ್ಕಾರ ಇದ್ರೂ ಕೂಡ ಈ ಒಂದು ಯೋಜನೆಗೆ
ಭಾಗ್ಯಲಕ್ಷ್ಮಿ ಯೋಜನೆಗೆ ಬೆಂಬಲವನ್ನು ಕೊಡಬೇಕು. ಯಾಕೆ ಅಂತಂದ್ರೆ ಅವರ ಮುಂದಿನ ಭವಿಷ್ಯಕ್ಕೆ ಒಂದು ರೀತಿ ಸಹಾಯ ಆಗುತ್ತೆ. ಸೊ ತುಂಬಾ ಜನರಿಗೆ ಒಬ್ಬರೇ ಪೋಷಕರು ಇರ್ತಾರೆ, ಅಂದ್ರೆ ಸಿಂಗಲ್ ಪೇರೆಂಟ್ ಗಳು ಇರ್ತಾರೆ. ತುಂಬಾ ಜನ ಕಡು ಬಡವರು ಇರ್ತಾರೆ, ಮಧ್ಯಮ ವರ್ಗದ ಜನರು ಕೂಡ ಇರ್ತಾರೆ. ಮುಂದಿನ ಅವರ ಮದುವೆ ಅಂದ್ರೆ ಹೆಣ್ಣು ಮಕ್ಕಳ ಮದುವೆ ಆಗಿರ್ಬೋದು, ಅವರ ವಿದ್ಯಾಭ್ಯಾಸ ಆಗಿರ್ಬೋದು. ಸೊ ಈ ರೀತಿಯಾಗಿ ಏನಕ್ಕೋ ಒಂದು ಆ ಒಂದು ಹಣ ಏನಿದೆ ಅಂದ್ರೆ 1,00,000 ಮೇಲೆ ಸಿಗುತ್ತೆ, 1,27,000. ಸೊ ಅದು ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ. ಸೊ 1,00,000ದಿಂದ 1,27,000ವರೆಗೂ ನಿಮ್ಗೆ ಸಿಗುತ್ತೆ ಈ ಒಂದು ಯೋಜನೆಯಿಂದ. ಸೊ ಇಷ್ಟು ಅಮೌಂಟ್ ಸಿಕ್ಕರೆ ಅವ್ರಿಗೆ ಎಷ್ಟೋ ಒಂದು ಅನುಕೂಲ ಆಗುತ್ತೆ, ಒಂದು ಸಹಾಯ ಆಗುತ್ತೆ ಈ ಒಂದು ಯೋಜನೆಯಿಂದ. ಸೊ ಹಾಗಾಗಿ ಇಂತಹ ಯೋಜನೆಗಳಿಗೆ ಖಂಡಿತವಾಗ್ಲೂ ಸರ್ಕಾರ, ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರ ಇದ್ರೂ ಕೂಡ ಬೆಂಬಲ ಕೊಡಬೇಕು. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಬೇಗ ಇದರ ಬಗ್ಗೆ ಸರ್ಕಾರ ಬೇಗ ಗಮನ ಕೊಟ್ಟು ಇನ್ನು ಬಾಕಿ ಇರುವಂತಹ 6,32,408 ಅರ್ಜಿಗಳು, ಇಷ್ಟು ಅರ್ಜಿಗಳಿಗೆ ಅನುಮೋದನೆ ಬಾಕಿ ಏನಿದೆ ಅಂದ್ರೆ ಅಪ್ರೂವ್ಡ್ ಬಾಕಿ ಏನಿದೆ, ಆದಷ್ಟು ಬೇಗ ಅಪ್ರೂವ್ಡ್ ಕೊಡ್ಲಿ, ಅನುಮೋದನೆ ಕೊಡ್ಲಿ ಅನ್ನೋದು ನನ್ನ ವಿನಂತಿ. ಆದಷ್ಟು ಬೇಗ ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅನ್ನೋದು ನಮ್ಮ ಚಾನಲ್ ವತಿಯಿಂದ ಕೇಳ್ಕೊಂತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೋಡೋಣ ಇದ್ರ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತಗೊಳುತ್ತೆ. ಸೊ ಇದ್ರ ಬಗ್ಗೆ ಏನೇ ಮಾಹಿತಿ ಸಿಕ್ಕಿದ್ರು, ಏನೇ ಅಪ್ಡೇಟ್ ಬಂದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೆಗ್ಯುಲರ್ ಆಗಿ ಬರುವಂತ ವಿಡಿಯೋಸ್ ನೋಡ್ತಾ ಇರಿ ಅಂತ ಹೇಳ್ತಾ, ಸೊ ಇದು ನಿಮ್ಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಹೊಸ ಮಾಹಿತಿ ಅಂದ್ರೆ ಲೇಟೆಸ್ಟ್ ಅಪ್ಡೇಟ್ ಆಗಿರುವಂತದ್ದು. ಇದೇ ರೀತಿಯಾದಂತ ಉಪಯುಕ್ತ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.